ಇದೇ ಥರ ಹೊಡೆದಾಗ ಹಿಂಗೆ ದಮ್ ಬರ್ತದೆ, ಹಿಂಗೆ ಕೆಮ್ಮು ಬರ್ತಪ್ಪ ಅಂತ ಕೇಳಿದ್ರೆ ಇದು ಒಂದು ಟೆಕ್ನಿಕ್ ಹೇಳ್ತೀನಿ ತಿಳ್ಕೊಳ್ಳಿ. ಯಾಕೆ ದಮ್ ಬರ್ತದೆ, ಯಾಕೆ ಕೆಮ್ಮು ಬರ್ತದೆ, ಯಾಕೆ ಕಿಡ್ನಿ ಐತದಪ್ಪ ಅಂತ ಕೇಳಿದ್ರೆ ಮತ್ತೊಂದು ಹೊಸ ಸೂಚನೆ ಹೇಳ್ತೀನಿ. ಆಯುರ್ವೇದಿಕ್ ಹೇಳ್ತೀನಿ, ಯಾವ ಕಾರಣಕ್ಕೂ ಮೆಡಿಕಲ್ ಡಿಪಾರ್ಟ್ಮೆಂಟ್ದಾಗ ಹೇಳಲ್ಲ, ಒಳ್ಳೆ ಗೌರ್ಮೆಂಟ್ ಅಂಡಾಗ. ಈ ತಪ್ಪಲ್ಲಿ ನೋಡಿರ್ಬೇಕು. ಈ ತಪ್ಪಕ್ಕೆ ಹಿಂಗೆ ತೊಗೊಂಡು ಹಿಂಗೆ ವಾಕಾಸ್ದಾರಂತ ರೈತ ಗಿಡನೇ ಬೀಳ್ತದೆ. ಒಂದೇ ದಿನದಾಗಲ್ಲ, 1-4 ದಿನ ಹಿಡಿತದೆ. ಯಾಕಪ್ಪ ಹಿಂಗೆ ಬೀಳ್ತಪ್ಪ ಅಂದ್ರೆ ಈ ಗಿಡದ ಮಹತ್ವಪೂರ್ಣನೇ ಹಿಂಗದ. ಈ ತಪ್ಪಲ್ಲಿಂತ ನಾವು ಏನೇನು ಮಾಡ್ಬೋದು, ಈಗ ಏನೇನಿಲ್ಲ ಅಂತ ಕೇಳಿದ್ರೆ ನಾ ಹೇಳ್ತೀನಿ ಕೇಳ್ರಿ. ಈ ತಪ್ಪಲ್ಲಿಂತ ಹಿಂಗೆ ತೆಲ್ಬೇಕು. ಹಿಂಗೆ ತಿಂದ್ರೆ ಏನತ್ತಪ್ಪ, ಕಿಡ್ನ್ಯಾಗ ಕಲ್ಲಾಗಿರ್ತವೆ, ಅದು ಕಮ್ಮಾಗ್ತದೆ. ಹೊಟ್ಟೆ ಕಲ್ಲಾಗಿರ್ತದೆ, ಅದು ಕಮ್ಮಾಗ್ತದೆ. ಪೇಣಿ ತಿಂತೀರಿ, ಭಾಳ ಮಂದಿ ಪೇಣಿ ತಿಂತಾರೆ. ಆ ಪೇಣಿನಿಂತ ಭಾಳ ಪ್ರಾಬ್ಲಮ್ ಆಗ್ತದೆ. ಅದ್ರದ್ದು ಭೀ ಇಲಾಜ್ ಆಯುರ್ವೇದಿಕ್ ಅದ. ಇದು ತಪ್ಪಲ್ಲಿ ದಿನ ಮುಂಜಾನೆ ತೊಳ್ಕೊಂಡು ಹಿಂಗೆ ತಿಂದ್ರಪ್ಪ ಅಂದ್ರೆ ಖಾಲಿ ಊಟ ತಿಂದ್ರಿ ಅಂದ್ರೆ ಭಾರಿ ಚಂದ ಆಗ್ತದ, ಎಲ್ಲ ಆರಾಮಾಗ್ತದ. ಈ ತಪ್ಪಲ್ ಭೀ ಭಾರಿ ಅದ. ದಮ್ ಗಿಮ್ ಬರಲ್ಲ ಜಾಸ್ತಿ ತಿನ್ರಿ ಮತ್ತು ಆರಾಮಾಗಿರ್ರಿ. ಆಯುರ್ವೇದಿಕ್ ಸಪೋರ್ಟ್ ಮಾಡ್ರಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಆಯುರ್ವೇದಿಕ್ ಈಗ ಒಂದು ಸ್ವಲ್ಪ ಭಾಳ ಸಪೋರ್ಟ್ ಮಾಡ್ರಿ. ಯಾಕಪ್ಪ ಅಂದ್ರೆ ಆಯುರ್ವೇದಿಕ್ ಭಾಳ ಹಿಂದೆ ಹೋಗ್ಯದಾದ್ರೆ ಆಯುರ್ವೇದಿಕ್ ಜಲ್ದಿ ಆರಾಮ ಆಗಲ್ಲ, ಲೇಟ್ ಮಾಡಿ ಆರಾಮಾಗ್ತದೆ. ಮುಂದಿನ ಸಂಚಿಗಳು ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭಾರತ್, ಟೇಕ್ ಕೇರ್. ಹಾಂ.